ಬ್ರೇಕ್ನ ಬಳಿಕ ಮತ್ತೊಮ್ಮೆ ನಾನಿ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೀಶ್, ನೀವು ಅವಾಗಲೇ ಹೇಳಿದ್ರಿ ಕತೆ ಬಂದ್ ಹೇಳಿದಾಗ ಹೌದಾ ಮಾಡೋಣ ನೋಡೋಣ ಅಂತ ಈ ಒಂದು ಫೀಲ್ ಇತ್ತು ನನಗೆ ಅಂತ. ಬಟ್ ಈ ಚಿತ್ರ ಆದ್ಮೇಲೆ, ಈಗ ಶೂಟ್ ಎಲ್ಲ ಆದ್ಮೇಲೆ ಯಾವ ರೀತಿ ಅಂತ ಅನಿಸ್ತಾ ಇದೆ ನಿಮಗೆ? ದಿಸ್ ಇಸ್ ಏನು ಅಂತಂದ್ರೆ, ಒಬ್ಬ ನಟನಿಗೆ ಏನು ಅಂತಂದ್ರೆ ಕಲಿತಾ ಮಾಡ್ತಾ ಒಂದು ಬದಲಾವಣೆ ಅಂತ ಇರುತ್ತೆ. ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ಆನ್ ದ ಸೆಟ್. ಈ ತರದೊಂದು ಪಾತ್ರ ನಾನು ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಂಡ್ ಇಟ್ಸ್ ಲೈಕ್ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಇದ್ದಂಗೆ ನಂಗಂತೂ. ಅಂಡ್ ಐ ಲರ್ನ್ ಪರ್ಸನಲಿ ಅ ಲಾಟ್. ಒಂಥರ ನನಗೇನು ಅಂತಂದ್ರೆ ಹೊಸಬ್ರು ನಡುವೆ ಇದು, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಮಿಕ್ಸ್ಚರ್ ಇದೆ. ಜೈ ಜಗದೀಶ್ ಸರ್ ಒಂದ್ ಕಡೆ, ಸುಹಾಸಿನಿ ಮೇಡಮ್, ಕಿಶೋರಿ ಬಳ್ಳಾಡ್ ಅವ್ರು, ಯು ಕ್ಯಾನ್ ಇಮ್ಯಾಜಿನ್, ಶಾರುಖ್ ಖಾನ್ ಜೊತೆ ಎಲ್ಲ ಆಕ್ಟ್ ಮಾಡಿರೋಂಥವ್ರು. ಅವ್ರು ಒಂದು 7-8 ಭಾಷೆಲಿ ಆಕ್ಟ್ ಮಾಡಿದ್ದಾರೆ ಅವ್ರ ಜೊತೆ. ಇನ್ನ ಟೆಕ್ನಿಕಲಿ ಒಂದು ಲರ್ನ್ ಮಾಡುವಂತಹ ಇದು. ಇನ್ನೊಂದಂದ್ರೆ ಆರ್ಟಿಸ್ಟ್ ಜಸ್ಟ್ ಪರ್ಫಾರ್ಮ್ ಮಾಡೋದಷ್ಟೇ ಅಲ್ಲ, ಏನಂದ್ರೆ ಟೆಕ್ನಿಕಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಅವರು ಟೆಕ್ನಿಕಲ್ ಟೀಮ್ ನಿಮ್ನ ಎಷ್ಟು ಚೆನ್ನಾಗಿ ತೋರಿಸಬೇಕು, ಎಷ್ಟು ಚೆನ್ನಾಗಿ ಇದು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಪಡ್ತಿದ್ದಾಗ ಯು ಶುಡ್ ಹ್ಯಾವ್ ದಟ್ ನಾಲೆಜ್. ಅದನ್ನ ಈ ಒಂದು ಸಿನಿಮಾದಲ್ಲಿ ನಾನು ಕಲ್ತಿರ್ತೇನೆ. ಅಂಡ್ ಒನ್ ಪಾಯಿಂಟ್ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಈ ಸಿನಿಮಾ ನಾವು ಟ್ರೈಲರ್ ನೋಡಿದಾಗ, ಮೇಕಿಂಗ್ ನೋಡಿದಾಗ ಎಷ್ಟು ಭಯಾನಕ ಅಂತ ಅನ್ಕೋತೀವೋ, ಅದ್ರ ಒಂದ್ ಮಾತು ಹೇಳ್ತೇನೆ, ನಿಮ್ಗೆ ಹಾರ್ಟ್ ಟಚಿಂಗ್ ಎಮೋಷನ್ಸ್ ಇದೆ. ಟಚ್ ಮಾಡಿದೆ, ನಿಮ್ಮ ಹೃದಯನ ಅಷ್ಟು ಟಚ್ ಮಾಡಿದೆ. ಒಂದ್ಸತಿ ಎಲ್ಲೋ ಒಂದ್ ಕಡೆ ಇಂಡಂಗ್ ಆಗತ್ತೆ. ನಾನಿ ಅವಾಗಲೇ ಸ್ಟಾರ್ಟಿಂಗ್ ನಾನಿ ಅಂದ್ರೆ ಏನು ಅಂತ ರಾಘವೇಂದ್ರ ಅವ್ರು ಹೇಳಿದ್ರು ಗೊತ್ತಾ ನಿಮ್ಗೆ? ಅಂದ್ರೆ ನಾನಿ ಅಂದ್ರೆ ನೋವು, ನಲಿವು, ಭಯ ಎಲ್ಲ ಕೂಡ ಇದೆ. ಇಟ್ ಈಸ್ ಗಾಟ್ ದಟ್. ಏನಂತಂದ್ರೆ ಇದು ಬರೀ ಹಾರರ್ ಸಿನಿಮಾ ಅಲ್ಲ. ಆಕ್ಚುಲಿ ಹಾರರ್ ಎಲಿಮೆಂಟ್ ಗಿಂತ ಈ ಸಿನಿಮಾದಲ್ಲಿ ದಟ್ಸ್ ದಟ್ ಟಚಿಂಗ್ ಎಮೋಷನ್ಸ್ ಇದೆ. ಅಂಡ್ ನಾನು ಇಲ್ಲೇನು ಅಂತಂದ್ರೆ, ಐ ವಾಸ್ ಸೋ ಹ್ಯಾಪಿ ಒಂದು ಇದ್ರಲ್ಲಿ. ಒಂದು ಪರ್ಟಿಕ್ಯುಲರ್ ಸೀನ್, ಅದು ಹೇಳಕ್ ಹೋಗಬಾರ್ದು. ಬಟ್ ಏನು ಅಂತಂದ್ರೆ, ಅದನ್ನ ನೋಡಾದ್ಮೇಲೆ ಜನ ಇಷ್ಟೊಂದು ಹೇಳ್ತಾರೆ, ಹೆಂಡತಿನ ಪ್ರೀತಿಸಿದ್ರೆ ಹಿಂಗೆ ಪ್ರೀತಿಸ್ಬೇಕಪ್ಪ ಅಂತ. ಅದನ್ನ ತೋರಿಸ್ಕೊಡುತ್ತೆ ಡೆಫಿನೆಟ್ಲಿ. ಓಕೆ, ರಾಘವೇಂದ್ರ ಸರ್, ಈ ಒಂದು ಚಿತ್ರದ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಅಂತ. ಹೌದು, ಆಲ್ರೆಡಿ ಸೋಷಿಯಲ್ ನೆಟ್ವರ್ಕ್ ಇದ್ರಲ್ಲೆಲ್ಲ ಬಹಳಷ್ಟು ಹೆಸರು ಮಾಡ್ತಿದೆ ಸಾಂಗ್ಸ್. ಮ್ಯೂಸಿಕ್ ಬಗ್ಗೆ ಏನ್ ಹೇಳ್ತೀರಾ? MS ತಾಗರಾಜ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್. ಬಿಡ್ಲಿಲ್ಲ ಆತನಿಗೆ. 2ನೇ ಸಿನಿಮಾ ಮೌನದ ಜೊತೆಯಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು. ಇದು 2ನೇ ಸಿನಿಮಾ. ಸೊ ಆತನೇ ಸರ್ ನನ್ನ ಕೈಲಿ ಆಗುತ್ತಾ ಸರ್ ಇಷ್ಟು ದೊಡ್ಡ ವರ್ಕ್ ಅಂತ ಆತನ ಶೂರಿಂಗ್ ಬಿಡ್ತಿದ್ದ. ಖಂಡಿತ ಆಗತ್ವಪ್ಪ. ಒಂದು 10 ಗಂಟೆ ನೈಟ್ ಕುತ್ಕೊಂಡ್ರೆ, ಸ್ಕ್ರಿಪ್ಟ್ ಡೈಲ ಸ್ಕ್ರಿಪ್ಟ್ ಮಾಡಿ ನೈಟ್ 10 ಗಂಟೆಗೆ ಸಾಂಗ್ ಸೀಕ್ವೆನ್ಸ್ ಕುತ್ಕೊಂಡ್ರೆ ಒಂದು 2 ಗಂಟೆ 3 ಗಂಟೆವರೆಗೂ ಬೆಳಗಿನ ಜಾವದವರೆಗೂ ವರ್ಕ್ ಮಾಡ್ತಿದ್ವಿ ಕುತ್ಕೊಂಡು. ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಸಾಂಗ್ ಮಾತ್ರ. ಶಂಕರ್ ಮಹಾದೇವನ್ ಔಟ್ ಆಫ್ ಹಾರ್ಮೋನಿಯಂ ಅಂತ ಹೇಳಿದ್ರು. ನನ್ನ ಕೈಲಿ ಆಗದೇ ಇಲ್ಲ ಇಷ್ಟು ಕಿರ್ಚಕ್ಕೆ ಶಂಕರ ಸಾಂಗು, ನನ್ನ ಕೈಲಿ ಆಗದೇ ಇಲ್ಲ ಇದು ಕಿರ್ಚಕ್ಕೆ ಅಂತ ಹೇಳಿದ್ರು. ಕೊನೆಗೆ ಅದೇನು ಮಾಡಿದ್ರು, ಸ್ವಲ್ಪ ಲೆವೆಲ್ಸ್ ಎಲ್ಲ ಕಡಿಮೆ ಮಾಡಿ ಹಾರಿಸಿದ್ರು ಆ ನಂತರ ಶಂಕರ್ ಮಹಾದೇವನ್ ಸರ್ಗೆ. ಸೊ ಇವತ್ತಿಗೂ ಶಂಕರ್ ಮಹಾದೇವನ್ ಸರ್ ನಮ್ಗೆ ಅವರೇ ಒಂದು ವಿಡಿಯೋ ಮಾಡಿ ವಾಟ್ಸ್ಆಪ್ ಇದರಲ್ಲಿ ಸೋಷಿಯಲ್ ನೆಟ್ವರ್ಕ್ ಯೂಟ್ಯೂಬ್ ಎಲ್ಲ ಸಿಗುತ್ತೆ. ಅವರೇ ಒಂದು ಟಾಕ್ ಕೊಟ್ಟು ಅದನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಎಲ್ಲೊಂದ್ ಕಡೆ ಗಮನ ಸೆಳೆಯುತ್ತೆ. ಬಹಳಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ, ಬಹಳಷ್ಟು ಬ್ಯೂಟಿಫುಲ್. ಓಕೆ ಸುರೇಶ್ ಸರ್, ಇನ್ನ ಎಲ್ಲೆಲ್ಲಿ ಚಿತ್ರೀಕರಿಸಲಾಗಿದೆ ಚಿತ್ರವನ್ನ? ಬರೀ ಆ ಒಂದು ನಾನಿಯ ಮನೆಯಲ್ಲೇ ಚಿತ್ರೀಕರಿಸಲಾಗಿದೆ, ಏನೇ ಬೇರೆ ಎಲ್ಲಾ ಶೂಟ್ ಎಲ್ಲ? ಚಿಕ್ಕಮಗಳೂರು ಮಾಡಿದೀವಿ, ಬೆಂಗಳೂರು ತುಂಬಾ ಎಲ್ಲ ಮಾಡಿದ್ದೀವಿ. ಒಳ್ಳೆ ಕಡೆ ಲೊಕೇಶನ್ ಅಂತೂ, ಸಾಂಗ್ ಅಂತೂ ಒಳ್ಳೆ ಕಡೆ ಹೋಗಿದ್ದೀವಿ, ಚೆನ್ನಾಗಿ ಮಾಡಿದ್ವಿ. ಓಕೆ, ಇನ್ನ ಸರ್ ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದೀವಿ ಈ ಮೂವಿ ಮೇಲೆ, ನೀವು ಕೂಡ ಇಟ್ಕೊಂಡಿದ್ದೀರಾ ಅಂತ ಗೊತ್ತು. ಇನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ಚಿತ್ರದ ಓವರ್ ಆಲ್ ಚಿತ್ರದ ಬಗ್ಗೆ? ಚಿತ್ರ ಬಗ್ಗೆ ನಾವು ಏನ್ ಹೇಳ್ಬೋದು, ಜನಗಳ ನಿರೀಕ್ಷೆ, ಮಾತಿಲ್ಲ, ಜನಗಳು ನೋಡಿ ಹೇಳ್ತಾರೆ. ಅದನ್ನ ನಾವು ನಮ್ ಶ್ರಮ ನಾವು ಮಾಡಿದ್ದೀವಿ. ಅದನ್ನ ಇನ್ನು ಜನ ನೋಡಿ ನಮ್ಮನ್ನ ಮೆಚ್ಚಬೇಕಾ ಇಲ್ಲ? ಖಂಡಿತ ಮೆಚ್ಚುತ್ತಾರೆ ಸರ್, ಸಾಕಷ್ಟು ನಿರೀಕ್ಷೆ ಇದ್ದೇ ಇದೆ. ರಾಘವೇಂದ್ರ ಸರ್, ಇನ್ನ ಚಿತ್ರದ ರಿಲೀಸ್ ಅನ್ನ ಯಾವ ರೀತಿ ಪ್ಲಾನ್ ಮಾಡಿದೀರಾ? ರೀ ರೆಕಾರ್ಡಿಂಗ್ ವರ್ಕ್ ನಡೀತಿದೆ. ಗುರುಕಿರಣ್ ಸರ್ ಟೇಕ್ ಆಫ್ ಮಾಡಿದ್ದಾರೆ ವರ್ಕ್ ನ. ಸೊ ಬಹಳ ಚಾಲೆಂಜಿಂಗ್ ಕೆಲಸ ಮಾಡ್ತಿದ್ದಾರೆ. ಅಂಡ್ ಜನವರಿ 3rd ವೀಕ್ ಪ್ಲಾನಿಂಗ್ ನಡೀತಿದೆ. ಸೊ ಸಾಧ್ಯವಾದಷ್ಟು ಬೇಗ ಬರ್ತೀವಿ. ಟೆಕ್ನಿಕಲ್ ವರ್ಕ್ ಬಹಳಷ್ಟು ಇರೋದ್ರಿಂದ ತಡ ಆಯ್ತದೆ, ಆದಷ್ಟು ಬೇಗ ಮುಂದೆ ಬರ್ತೀವಿ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ, ಅಲ್ಲಿವರೆಗೂ ಜನ ಕಾಯ್ಲೇಬೇಕು ಅಂತ. ಮನೀಶ್, ಈ ಚಿತ್ರದ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಇಟ್ಸ್ ಡೆಫಿನೆಟ್ಲಿ ಏನು ಅಂತಂದ್ರೆ ಆ ಬ್ರೇಕ್ ಗಿವಿಂಗ್ ಸಿನಿಮಾ ಅಂತ ಆಗಿದೆ. ಏನು ಅಂತಂದ್ರೆ, ಈ ಸಿನಿಮಾ ಸೈನ್ ಆಗಿ ಒಂದು ಪೋಸ್ಟರ್ ಲಾಂಚ್ ಮಾಡಿದ್ರು ಫಸ್ಟ್. ಅದಾಗ್ತಿದ್ದಂಗೆನೆ ಐ ಗಾಟ್ ಅರೌಂಡ್ ಅದರ್ 2 ಮೂವೀಸ್. ಓಕೆ, ದಟ್ ವಾಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್. ಆಮೇಲೆ ಇನ್ನೊಂದೇನಂದ್ರೆ, ಇದೇ 18ನೇ ತಾರೀಕು ಆಡಿಯೋ ಈಗಾಗಲೇ ರಿಲೀಸ್ ಆಗಿದೆ. ಅಂಡ್ ಲಹರಿ ಸಂಸ್ಥೆಯವರು ಆಡಿಯೋನ ಕೊಂಡ್ಕೊಂಡಿದ್ದಾರೆ. ಹಾಗೆ ಆಲ್ಮೋಸ್ಟ್ ಇವಾಗ ಎಲ್ಲಾ ಕಡೆ ಲಭ್ಯ ಇದೆ ಅನ್ಸುತ್ತೆ, ಸ್ಟೋರ್ಸ್ ಗಳಲ್ಲೆಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ಕೂಡ ಸಾಂಗ್ ಇದೆ. ಸೊ ಸೋನು ನಿಗಮ್ ಸಾಂಗ್ ಅಂಡ್ ಶಂಕರ್ ಮಹಾದೇವನ್ ಸಾಂಗ್ ಅಂಡ್ ಅನನ್ಯ ಎಲ್ಲಾ ಸಾಂಗು ಹೇಳಬೇಕು ಅಂದ್ರೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಸೊ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ದೇರ್. ಯಾ, ಫಿಂಗರ್ಸ್ ಕ್ರಾಸ್, ಜನ ನೋಡಿ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ, ನೀವು ಕೂಡ ವೇಟ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಸರ್. ಇಷ್ಟೊತ್ತು ಇಲ್ಲಿ ಬಂದು ನಾನಿ ಕಥೆಯ ಬಗ್ಗೆ, ಹಾಗೇನೆ ಆ ಒಂದು ನಾನಿ ಚಿತ್ರದ ಬಗ್ಗೆ ನಿಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮ್ಮ ಚಿತ್ರ ರಿಲೀಸ್ ಆದ್ಮೇಲೆ 100 ಡೇಸ್ ಕಂಪ್ಲೀಟ್ ಮಾಡಿ ದೊಡ್ಡ ಸಕ್ಸಸ್ ನಿಮ್ದಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್.
ನೋಡಿದ್ರಲ್ಲ ವೀಕ್ಷಕರೇ, ನಾನಿ ಕಥೆ ಯಾವ ರೀತಿ ಇದೆ ಅಂತ ಸಾಕಷ್ಟು ಕ್ಯೂರಿಯಾಸಿಟಿ ಇದ್ದೇ ಇದೆ. ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಾ, ಚಿತ್ರ ಯಾವಾಗಪ್ಪ ರಿಲೀಸ್ ಆಗುತ್ತೆ, ಯಾವಾಗ ನೋಡ್ತೀವಿ, ನಮ್ಮ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತೀರಾ. ಆದಷ್ಟು ಬೇಗ ಚಿತ್ರತಂಡ ಚಿತ್ರವನ್ನ ರಿಲೀಸ್ ಮಾಡಕ್ಕೆ ಹೊರಟಿರುವಂತದ್ದು. ಎನಿ ಹಾವ್ ಚಿತ್ರ ರಿಲೀಸ್ ಆಗೋವರೆಗೂ ಕಾಯಲೇಬೇಕು, ಏನು ಮಾಡಕ್ಕಾಗಲ್ಲ. ಕಾದು ಆ ಚಿತ್ರ ರಿಲೀಸ್ ಆದ್ಮೇಲೆ ಫಸ್ಟ್ ಡೇ ಹೋಗಿ ಫಸ್ಟ್ ಶೋನ ನೋಡಿ ಹಾರೈಸಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.